ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾಸ್ ಹ್ಯಾಪಿ ಬರ್ಡ್. ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ. ತುಂಬ ದಿನ ಆಗ್ಬಿಟ್ಟಿತ್ತು ಒಂದು ಯೂಟ್ಯೂಬ್ಗೆ ಶೂಟ್ ಮಾಡಿ ವಿಡಿಯೋಸ್ನ. ಸೊ ಫೈನಲಿ ಇವತ್ತಿನ ಶೂಟ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ. ಸೊ ಈ ರೀಸನ್ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ನಿಮಗೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡಿ. ಏನಾಯ್ತು ಅಗಸ್ತ್ಯ? ಏನಾಯ್ತು? ಹೀಗೆ ನಾವೇನಾದ್ರು ಮಾತಾಡ್ತಿದ್ರೆ ಸೇಮ್ ಇಮಿಟೇಟ್ ಮಾಡ್ತಾರೆ. ದೊಡ್ಡನಾಗಿದ್ದಾನೆ ಅಗಸ್ತ್ಯ. ಓಕೆ ಹಾಗೆ ಮಾತಾಡ್ಬೇಕು. ಇದೊಂದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಏನಾದ್ರು ಹೇಳ್ತಾ ಅನ್ನೋದು ಮಾಡೋ ಅಗಸ್ತ್ಯ. ಕ್ಯಾಮ್ರಾ ಆನ್ ಮಾಡಿದಾಗ ತುಂಬಾನೇ ಇಷ್ಟಪಡ್ತಾನೆ ಅಗಸ್ತ್ಯ ಮಾತಾಡೋದಕ್ಕೆ. ಸೊ ನನ್ನನ್ನು ಇಮಿಟೇಟ್ ಮಾಡ್ತಾನೆ. ಕೆಲವೊಂದ್ಸತಿ ನಾವು ಮಾಡುವಂಥ ಕೆಲಸದಲ್ಲಿ ನಾವು ಫಿಸಿಕಲಿ ಎಷ್ಟು ಸ್ಟ್ರೈನ್ ಆಗಿರ್ತೀವೋ ಅಷ್ಟೇ ಮೆಂಟಲಿ ಕೂಡ ಸ್ಟ್ರೈನ್ ಆಗಿರ್ತೀವಿ. ಸೊ ಫಿಸಿಕಲಿ ಸ್ಟ್ರೈನ್ ಆದರೆ 1-2 ಡೇಸ್ ರೆಸ್ಟ್ ಮಾಡಿದ್ರೆ ಹೋಗುತ್ತೆ. ಆದರೆ ಮೆಂಟಲಿ ಸ್ಟ್ರೆಸ್ ತುಂಬಾ ಕಷ್ಟ. ಮೆಂಟಲಿ ಸ್ಟ್ರೆಸ್ ಆದಾಗ ನಾವು ಇಷ್ಟಪಟ್ಟು ಮಾಡುವಂತಹ ಎಲ್ಲ ಕೆಲಸದ ಮೇಲೂ ಕೂಡ ಇಂಟ್ರೆಸ್ಟ್ ಕಳ್ಕೊಬಿಡ್ತೀವಿ. ಇಂಟ್ರೆಸ್ಟ್ ಇಲ್ದಲೆ ಯಾವ ಕೆಲಸ ಮಾಡಿದ್ರೂ ಕೂಡ ಅದು ಪರ್ಫೆಕ್ಟ್ ಆಗಲ್ಲ. ಹಾಗೆ ನಮಗೂ ಕೂಡ ಕೆಲಸದ ಮೇಲೆ ಸ್ಯಾಟಿಸ್ಫೈ ಇರಲ್ಲ. ಅಗಸ್ತ್ಯನೂ ಕೂಡ ದೊಡ್ಡನಾಗ್ತಾ ಇದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಕೆಲಸನೂ ಕೂಡ ಜಾಸ್ತಿ ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಅವನ ಬಗ್ಗೆ ನಾನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ನನಗೆ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅವನ ಸ್ಲೀಪಿಂಗ್ ಪ್ಯಾಟ್ರನ್ ಕೂಡ ತುಂಬ ಚೇಂಜಸ್ ಆಗಿದೆ. ಅಗಸ್ತ್ಯನಿಗೆ ಇವಾಗ 2 years ಆಗ್ತಾ ಇದೆ. ಸೊ ಹಾಗಾಗಿ ಕೆಲವೊಂದು ಅವನು ಕೂಡ ಕಲಿಬೇಕು. ಹಾಗೆ ಕಲಿಸೋಕ್ಕಿಂತ ಒಂದು ಬುಕ್ಸ್ ಇದ್ರೆ ಒಂದು ಚಿತ್ರ ಇದ್ರೆ ಅದನ್ನ ನೋಡಿ ಅವನು ಫೋಕಸ್ ಮಾಡ್ತಾನೆ ಅಂತ ಕೆಲವೊಂದು ಬುಕ್ಸ್ಗಳನ್ನ ನಾನು ತರಿಸಿದ್ದೆ. ಮೈ ಫಸ್ಟ್ ಲೈಬ್ರರಿ ಅನ್ನೋ ಒಂದು ವೆಬ್ಸೈಟಿಂದ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದರಲ್ಲಿ ಸೆಟ್ ಆಫ್ 10 ಬರುತ್ತೆ. ಪ್ರತಿಯೊಂದು ಕೂಡ ಇದೆ. ಸೊ ಕಲರ್ಸ್ ಆಗಿರ್ಬೋದು, ಎನಿಮಲ್ಸ್, ಬರ್ಡ್ಸ್ ಆ್ಯಂಡ್ ಹಾಗೇನೆ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ನಮ್ಗೆ ಕ್ಲೀನಾಗಿ ಐಡೆಂಟಿಫೈ ಮಾಡೋದಕ್ಕೆ ಅವನಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಮಗೂ ಕೂಡ ಹೆಲ್ಪ್ ಕೊಡೋದಕ್ಕೆ ಈಸಿ ಅನ್ಸುತ್ತೆ. ಬಟ್ ಇವಾಗ ಈ ಥರ ಪಿಕ್ಚರ್ ತೋರಿಸಿ ನಾವು ಹೇಳೋದ್ರಿಂದ ತುಂಬ ಬೇಗನೆ ಅಟ್ಯಾಚ್ ಆಗುತ್ತೆ ಅವನ ಮೈಂಡಿಗೆ. ಸೊ ತುಂಬ ಈಸಿ ಅನಿಸ್ತಾ ಇದೆ. ಹಾಗಾಗಿ ಇದು ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಒಂದು 10 or 15 days ಆಗಿದೆ ಅಷ್ಟೇ ನಾನು ತರಿಸ್ಬಿಟ್ಟು. ತುಂಬಾ ಯೂಸ್ಫುಲ್ ಆಗಿದೆ. ಸೊ ಹಾಗಾಗಿ ಯಾರಾದರೂ ಪುಟ್ಟ ಮಕ್ಕಳಿದ್ರೆ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬಾನೇ ಚೆನ್ನಾಗಿದೆ ಎಲ್ಲದೂ ಕೂಡ. 3D ಮಾಡಲಲ್ಲಿ ಎಲ್ಲ ಪಿಕ್ಚರ್ಸ್ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಮಕ್ಕಳಿಗೆ ಈಸಿ ಆಗುತ್ತೆ ಐಡೆಂಟಿಫೈ ಮಾಡೋದಕ್ಕೆ. ಸೊ ನೋಡಿ, ಬರ್ಡ್ಸ್ ಪ್ರತಿಯೊಂದೂ ಕೂಡ ಇದೆ. ನಾವು ಇದನ್ನ ಹೇಳ್ಕೊಟ್ಟು ಅವ್ರಿಗೆ ಅದನ್ನ ಸೌಂಡ್ಸ್ ಕೂಡ ಆರಾಮಾಗಿ ಹೇಳ್ಕೊಡ್ಬೋದು. ಆ್ಯಂಡ್ ಇದು ಮಕ್ಕಳನ್ನ ಹ್ಯಾಂಡಲ್ ಮಾಡೋದ್ರಿಂದ ತುಂಬ ಥಿಕ್ ಲೇಯರ್ ಇದೆ. ಸೊ ಹಾಗಾಗಿ ಮಕ್ಕಳು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಸೊ ಹಾಳು ಮಾಡ್ತಾರೆ ಅನ್ನೋ ಭಯ ಇರಲ್ಲ ನಮಗೆ. ಆ್ಯಂಡ್ ಪುಟ್ಟು ಒಂದು ಪೌಚ್ ಟೈಪ್ ಬಂದಿದೆ. ಬೇಕಾದ್ರೂ ನಾವು ಕ್ಯಾರಿ ಮಾಡ್ಬೋದು ಈಸಿಯಾಗಿ. ಔಟ್ ಸೈಡ್ ಹೋದಾಗ ಎಂಗೇಜ್ ಆಗಿ ಮಕ್ಕಳನ್ನ ಇಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಡೊಮೆಸ್ಟಿಕ್ ಎನಿಮಲ್ಸ್ ಅಂತ ನಾವು ಹಾಗೆ ತೋರಿಸ್ತಾ ಇರ್ತೀವಿ. ಸೊ ಇದನ್ನ ನೋಡ್ಕೊಂಡು ಅವನು ಸೌಂಡ್ಸ್ ಕೂಡ ಮಾಡೋದಕ್ಕೆ ಅವನು ಟ್ರೈ ಮಾಡ್ತಾನೆ ಕೆಲವೊಂದನ್ನ. ಸೊ ನಾವು ಹೇಳ್ಕೊಡೋದು ಕೂಡ ತುಂಬಾನೇ ಈಸಿ ಆಗುತ್ತೆ ಅಂತ ಹೇಳಿ. ಏನ್ ಬೇಕು? ಕ್ಯಾಟ್. ಅದು ಎಲ್ಲದಕ್ಕೂ ಒಂದೇ ಸೌಂಡ್ ಬರುತ್ತಲ್ಲ. ಹಾಪ್ ಹಾಪ್ ಹಾಪ್. ರಾಬಿಟ್ ಹೇಗೆ ಸೌಂಡ್ ಮಾಡುತ್ತಾಗೋ? ಹಾಪ್ 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 ಹಾಪ್. ಅಂಬಾ ಅಂಬಾ. ಹಾರ್ಸ್. ಓ, ಆ ಥರ ಹೋಗುತ್ತಾ? ಆ ಥರ ಹೋಗುತ್ತಾ? ಇದು ರಾಬಿಟ್. ಹಾಪ್ 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 ಹಾಪ್. ಡಕ್ಕಿಗೆ ಸೌಂಡ್ಸ್ ಹೇಳ್ಕೊಟ್ಟಿದ್ದೀವಿ, ಕ್ವಾಕ್ ಕ್ವಾಕ್ ಅಂತ. ಅದಕ್ಕೆ ಈ ಥರ ಆ್ಯಕ್ಷನ್ ಮಾಡ್ತಾ ಇದ್ದಾನೆ. ಸೊ ಕ್ವಾಕ್ ಕ್ವಾಕ್ ಅನ್ನೋದು ಕ್ಲೀನಾಗಿ ಬರಲ್ಲ. ಸೊ ಅದನ್ನು ಇಮಿಟೇಟ್ ಮಾಡ್ತಾನೆ ಸ್ವಲ್ಪ ಅಷ್ಟೇ. ಸೊ ಅಂಬ ಅನ್ನೋದು ಮಾತ್ರ ಕ್ಲೀನಾಗಿ ಹೇಳ್ತಾನೆ. ಏನಾದರೂ ಅಬ್ಸರ್ವ್ ಮಾಡ್ತಾ ಕೂತ್ಕೊಬಿಟ್ರೆ ಒಂದು 1/2 hour ಫ್ರೀ ಟೈಮ್ ಸಿಗುತ್ತೆ ನನಗೆ ಕೂಡ. ಏನದು? ಅಗ್ಗು ಕೊಡು ಅದನ್ನ. ಬೌ 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 ಬೌ. ಇದು ಕ್ಯಾಟ್. ಮಿಯಾವ್ ಮಿಯಾವ್. ಆ ಥರನಾ? ಆ ಥರ ಬಗ್ಳುತ್ತಾ ಅಂತ? ಬೌ ಬೌ.
ನಾನು ಮೊದಲೇ ಹೇಳ್ದಂಗೆ ಸೆಟ್ ಆಫ್ 10 ಬುಕ್ಸ್ ಬಂದಿದೆ ಇಲ್ಲಿ. ಪ್ರತಿಯೊಂದು ಕೂಡ ಇದೆ. ವೆಜಿಟೇಬಲ್ಸ್ ನಂಬರ್, ಟ್ರಾನ್ಸ್ಪೋರ್ಟ್ ಆಗಿರಲಿ, ಇಲ್ಲ ಆಲ್ಫಾಬೆಟ್ಸ್ ಆಗಿರಲಿ, ಪ್ರತಿಯೊಂದು ಕೂಡ ಇದೆ. 2 years ಏಜಲ್ಲಿ ಇರೋಂತಹ ಮಕ್ಕಳಿಗೆ ಕಲಿಸೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಗಸ್ಟ್ ನನಗೆ ತುಂಬಾನೇ ಇಷ್ಟ ಆಯಿತು ಎಲ್ಲ ಬುಕ್ಸು ಕೂಡ. ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಯಾರಾದರೂ ಪುಟ್ಟ ಮಕ್ಕಳಿದ್ರೆ ನಿಮ್ಮಲ್ಲೂ ಕೂಡ ಸೊ ಈ ಥರ ಬುಕ್ಸ್ ಯೂಸ್ ಆಗುತ್ತೆ. ಹಾಗಾಗಿ ಬುಕ್ಸ್ ನಾನು ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ಬುಕ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇರೋರು ತೊಗೊಳ್ಬೋದು. ಸೊ ಕೆಲವು ದಿನಗಳಿಂದ ನಾನು ಡೇ ರೂಟೀನ ತುಂಬಾ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಆಗಸ್ಟ್ನಿಗೋಸ್ಕರ. ಸೊ ಈವ್ನಿಂಗ್ ಕೂಡ ಆಯಿತು. ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಯೂಶ್ವಲಿ ನಾನು ಸಿಂಪಲಾಗಿ ಕೆಚಪ್ ಯೂಸ್ ಮಾಡಿ ಮಾಡ್ತಾರಲ್ಲ ಆ ಥರನೇ ಪಾಸ್ತಾ ಮಾಡಿಕೊಡ್ತಾ ಇದ್ದೆ. ಬಟ್ ಇವತ್ತು ವೈಟ್ ಸಾಸ್ ಪಾಸ್ತಾನ ಮಾಡ್ಕೊಳ್ಳೋಣ ಮಕ್ಕಳಿಗೆ, ಸ್ವಲ್ಪ ಚೇಂಜಸ್ ಇರಲಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ವೆಜಿಟೇಬಲ್ಸ್ನೆಲ್ಲ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ. ಇಲ್ಲಿ ನಾನು ಪಾಸ್ತಾ ಮಾಡೋದಕ್ಕೆ ಕ್ಯಾಪ್ಸಿಕಮ್, ಆನಿಯನ್ ಹಾಗೆ ಕ್ಯಾರೆಟ್ ಜೊತೆಗೆ ನಾನು ಬೇಬಿ ಕಾರ್ನ್ನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಪಾಸ್ತಾ ರೆಸಿಪಿನ ತುಂಬ ಸಿಂಪಲ್ಲಾಗಿ ಯಾರು ಬೇಕಾದರೂ ಕೂಡ ಮಾಡ್ಬೋದು. ಬಟ್ ಮೆಜರ್ಮೆಂಟ್ ತುಂಬ ಮೇಯ್ನ್ ಆಗುತ್ತೆ ಇಲ್ಲಿ. ಸೊ ಕನ್ಸಿಸ್ಟೆನ್ಸಿ ಮತ್ತು ಮೆಜರ್ಮೆಂಟ್ ತುಂಬಾ ಮೇಯ್ನ್ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಏನಾದರೂ ಆಯಿಲ್ ಹಾಕಿದ್ರೆ ನಿಮಗೆ ಸಾಸ್ ಇರುತ್ತಲ್ಲ, ಸೊ ಪಾಸ್ತಾ ಮೇಲೆ ಸಾಸ್ ನಿಲ್ಲೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಪಾಸ್ತಾನ ಈ ಥರ ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿಯ ಪಾಸ್ತಾನಾದರೂ ಯೂಸ್ ಮಾಡ್ಕೊಳ್ಬೋದು. ಸೊ ನೀರೆಲ್ಲ ಕುದ್ದಾದ್ಮೇಲೆ ನಾನು ಇದನ್ನು ಪಾಸ್ತಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು. ಕ್ಲೀನಾಗಿ ಬೇಯಬೇಕು. ಒಂದು 90% ಬೆಂದರೆ ಸಾಕಾಗುತ್ತೆ ಇದು. ನಾನು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಒಂದು 10 minutes ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ತೀನಿ. ಅಷ್ಟರಲ್ಲಿ ನಾನು ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚಾಪ್ ಮಾಡ್ಕೊಂಡಿರುವಂಥ ಎಲ್ಲ ವೆಜಿಟೇಬಲ್ಸ್ನ ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಗಾರ್ಲಿಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಗಾರ್ಲಿಕ್ ತುಂಬಾ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗಾರ್ಲಿಕ್ ಫ್ರೈ ಆಗಿದೆ. ಸೊ ಇಷ್ಟು ಬ್ರೌನಿಶ್ ಆದರೆ ಸಾಕಾಗುತ್ತೆ. ಇವಾಗ ನಾನು ಆನಿಯನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆನಿಯನ್ನ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಮೀಡಿಯಮ್ ಸೈಜ್ 2 ಆನಿಯನ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಆನಿಯನ್ನ ಗೋಲ್ಡನ್ ಬ್ರೌನ್ ಬರೋ ತನಕ ಏನು ಫ್ರೈ ಮಾಡೋದು ಬೇಡ. ಸೊ ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ. ಸೊ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಎಲ್ಲ ವೆಜಿಟೇಬಲ್ಸ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಈ ಪಾಸ್ತಾ ರೆಸಿಪಿಗೆ ಪರ್ಟಿಕ್ಯುಲರ್ ಆಗಿ ಇದೇ ವೆಜಿಟೇಬಲ್ಸ್ ಹಾಕಬೇಕು ಅಂತೇನಿಲ್ಲ. ಸೊ ನಾವು ಯಾವ್ದು ವೆಜಿಟೇಬಲ್ಸ್ ಇದ್ರೂ ಕೂಡ ಹಾಕ್ಕೊಳ್ಬೋದು. ಮಶ್ರೂಮ್ ಇದ್ದರೆ, ಇಲ್ಲಾಂದರೆ ಸ್ವೀಟ್ ಕಾರ್ನ್ ಇದ್ರೂ ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನಿಲ್ಲಿ ಬೇಬಿ ಕಾರ್ನ್ ಆ್ಯಡ್ ಮಾಡಿರೋದ್ರಿಂದ ಸ್ವೀಟ್ ಕಾರ್ನ ಆ್ಯಡ್ ಮಾಡಿಲ್ಲ. ಹಾಗೆ ಎಲ್ಲ ವೆಜಿಟೇಬಲ್ಸ್ನ ಕೂಡ ಒಂದು 5 minutes ಹಾಗೇ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಎಲ್ಲ ವೆಜಿಟೇಬಲ್ಸು ಕೂಡ ಲೈಟಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಸಾಲ್ಟ್ ಮತ್ತು ಪೆಪ್ಪರ್ನ ಕೂಡ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟ್ ಮತ್ತು ಪೆಪ್ಪರ್ನ ಹಾಕಿದ್ಮೇಲೆ ಒಂದು 2 minutes ಹಾಗೇನೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗೋದ್ರೊಳಗೆ ಇಲ್ಲಿ ಪಾಸ್ತಾನ ಕೂಡ ರೆಡಿ ಆಯಿತು. ಸೊ 90% ಬಾಯ್ಲ್ ಆದರೆ ಸಾಕಾಗತ್ತೆ. ಫುಲ್ ಬಾಯ್ಲ್ ಆದರೆ ತುಂಬ ಸ್ಟಿಕ್ಕಿ ಅನಿಸುತ್ತೆ. ಹಾಗಾಗಿ ಈ ಥರ ಬಿಡಿಯಾಗಿರಬೇಕು ಅಂದರೆ ಒಂದು 90% ಅಷ್ಟೇ ನಾನು ಬೇಯಿಸ್ಕೊಂಡು ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಬಿಸಿ ಇರಬೇಕಾದ್ರೆ ಸ್ವಲ್ಪ ಒಂದಕ್ಕೊಂದು ಅಂಟಬಾರ್ದು ಅಂತ ಈಗ ತಣ್ಣೀರನ್ನು ಕೂಡ ಹಾಕ್ಕೊಂಡು ನಾನು ಸ್ವಲ್ಪ ಹಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾಸ್ತಾ ಕರೆಕ್ಟ್ ಮೆಜರ್ಮೆಂಟಲ್ಲಿ ಕುಕ್ ಆಗಿದೆ. ಸೊ ಇವಾಗ ನಾವು ಸಾಸ್ನ ರೆಡಿ ಮಾಡ್ಕೊಳ್ಳೋಣ. ಸೊ ವೈಟ್ ಸಾಸ್ಗೆ ನಾವು ಇಲ್ಲಿ ಒಂದು ಪ್ಯಾನ್ಗೆ ನಾನು ಒಂದು 3 tablespoon ಅಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ಬಟರ್ ತೊಗೊಂಡಿರ್ತೀವಿ ಅಷ್ಟೇ ಮೆಜರ್ಮೆಂಟಲ್ಲಿ ನಾವು ಮೈದಾನ ಕೂಡ ಸೇರಿಸ್ಕೊಳ್ಬೇಕು. ಇಲ್ಲಿ ನಾನು 3 tablespoon ಅಷ್ಟು ಬಟರ್ ಹಾಕ್ಕೊಂಡಿರೋದ್ರಿಂದ ನಾನು 3 tablespoon ಅಷ್ಟು ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾನು 1:1 ರೇಷಿಯೋದಲ್ಲಿ ಎಲ್ಲದನ್ನೂ ಕೂಡ ತೊಗೊಂಡಿದ್ದೀನಿ. ಈಗ ನಿಧಾನವಾಗಿ ನಾನು ಮೈದಾನ ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಲಮ್ಸ್ ಏನೋ ಫಾರ್ಮ್ ಆಗದ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು.
ಒಂದು 2-3 ನಿಮಿಷ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಬಟರ್ ಮತ್ತು ಮೈದಾನ. ಈಗ ನಾನು ಗ್ರ್ಯಾಜುವಲಿ 1 ಕಪ್ ಅಷ್ಟು ನಾನು ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಹಾಲನ್ನು ಸೇರಿಸ್ಕೊಂಡು ಲಮ್ಸ್ ಏನು ಫಾರ್ಮ್ ಆಗದಿರೋ ಹಾಗೆ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು. ಫಸ್ಟಿಗೆ ನಮಗೆ ಲಮ್ಸ್ ತುಂಬಾ ಫಾರ್ಮ್ ಆಗಿದೆ ಅನಿಸುತ್ತೆ, ಬಟ್ ಲೇಟರ್ ನಮಗೆ ಸ್ವಲ್ಪ ತಿಕ್ಕಾಗಿ ಕನ್ಸಿಸ್ಟೆನ್ಸಿ ಕ್ಲೀನಾಗಿ ಬರುತ್ತೆ, ಲಮ್ಸ್ ಏನು ಇಲ್ದಲೆ. ಸೊ ಸ್ವಲ್ಪ ಜಾಸ್ತಿನೇ ಹಾಲು ಬೇಕಾಗಿತ್ತು, ನನಗೆ ಸ್ವಲ್ಪ ತಿಕ್ಕಾಗಿ ಅನಿಸ್ತಾ ಇತ್ತು ಅಂತ ಮತ್ತೊಮ್ಮೆ ಹಾಲನ್ನ ಸೇರಿಸ್ಕೊಂಡು ನಾನು ಅಂದರೆ 2 ಕಪ್ ಅಷ್ಟು ಹಾಲನ್ನು ಸೇರಿಸ್ಕೊಂಡು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸಾಸ್ಗೆ ನಾನು ವೆಜಿಟೇಬಲ್ಸ್ನ ಅಂದರೆ ಫ್ರೈ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್ನ ಹಾಕಿ ನಾನು ಒಂದು 2 ಮಿನಿಟ್ಸ್ ಹಾಗೆಯೇ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಲೈಟಾಗಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಹಾಗೆಯೇ ಪಿಜ್ಜಾ ಸೀಸನಿಂಗ್ ಹಾಗೆ ನಾನು ಪಿಜ್ಜಾ ಆರೆಗಾನೋ ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಸೇರಿಸಿದ್ರೆ ಸಾಕಾಗತ್ತೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ರೆ, ಸ್ವಲ್ಪ ಪೆಪ್ಪರ್ನ ಕೂಡ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈ ಪಾಸ್ತಾ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು, ತುಂಬ ಸ್ಪೈಸಿ ಆಗಿರಲ್ಲ, ಏನೋ ಒಂದು ತಿಕ್ಕಾಗಿ ಹಾಗೆ ಕ್ರೀಮಿ ಟೆಕ್ಸ್ಚರಲ್ಲಿ ಇರುವಂತಹ ಪಾಸ್ತಾ ತುಂಬಾ ಇಷ್ಟ ಆಗುತ್ತೆ. ಅದ್ರಲ್ಲಿ ಮಕ್ಕಳಿಗೆ ಅಂತೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಇದು. ಚೆನ್ನಾಗಿತ್ತು. ಹಾಗೆಯೇ ವೆಜಿಟೇಬಲ್ಸ್ನ ನಾವು ಜಾಸ್ತಿ ಆ್ಯಡ್ ಮಾಡೋದ್ರಿಂದ ಮಕ್ಕಳು ಕೂಡ ತಿಂತಾರೆ ಆರಾಮಾಗಿ. ಈ ಟೈಮಲ್ಲಿ ನಾನು ಆವಾಗಲೇ ಕುಕ್ ಮಾಡ್ಕೊಂಡಿರುವಂತಹ ಪಾಸ್ತಾನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ಸೇರಿಸ್ಕೊಂಡು ಕ್ಲೀನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 2-3 ನಿಮಿಷ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಲಾಸ್ಟಿಗೆ ನಾನು ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೀಸ್ ಆಪ್ಷನಲ್, ಬಟ್ ಚೀಸ್ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಲಾಸ್ಟಲ್ಲಿ ನಾನು ಚೀಸ್ನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೇ ಬಿಡ್ತೀನಿ. ಸೊ ಫ್ಲೇಮ್ನ ಆಫ್ ಮಾಡಿರ್ತೀನಿ. ಸೊ ಇಷ್ಟು ಮಾಡಿದ್ರೆ ವೈಟ್ ಸಾಸ್ ಪಾಸ್ತಾ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಇದು. ಸೊ ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಮನೆಗೊಂದು ಬ್ಲೆಂಡರ್ ತೊಗೋಬೇಕು ಅಂತ, ಯಾಕಂದರೆ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗ್ತಿದೆ. ಸೊ ಬಟರ್ ಮಿಲ್ಕ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬ್ಲೆಂಡರ್ ತುಂಬಾ ಹೆಲ್ಪ್ ಆಗುತ್ತೆ ಬಟರ್ ಮಿಲ್ಕ್ ರೆಡಿ ಮಾಡೋದಕ್ಕೆ. ಹಾಗೆಯೇ ಕೇಕ್ ಏನಾದರೂ ಮಾಡಬೇಕಾದ್ರೆ ಬ್ಯಾಟರ್ ಕೂಡ ರೆಡಿ ಮಾಡೋದಕ್ಕೆ ಚೆನ್ನಾಗಿದೆ. ಆರ್ಡರ್ ಮಾಡಿ ವಿತಿನ್ 2 ಡೇಸ್ಗೆ ಡೆಲಿವರ್ ಆಯಿತು. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ. ಈ ಬ್ಲೆಂಡರ್ ಬ್ರ್ಯಾಂಡ್ ಬಂದು ಕೆಂಟೋದು, ತುಂಬ ಚೆನ್ನಾಗಿದೆ. ಸೊ ರಿವ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು, ಹಾಗಾಗಿ ರಿವ್ಯೂಸ್ ನೋಡಿನೇ ತೊಗೊಂಡಿದ್ದೆ. ನಾನಿನ್ನು ಯೂಸ್ ಮಾಡಿಲ್ಲ. ಸೊ ಯೂಸ್ ಮಾಡಿದ್ಮೇಲೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಬಟ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಮಾತ್ರ ತುಂಬ ಈಸಿಯಾಗಿದೆ ಹ್ಯಾಂಡಲ್ ಮಾಡೋದಕ್ಕೂ, ಹಾಗೆಯೇ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ಇವಾಗ ಇಲ್ಲಿ 5 ವೇರಿಯೇಬಲ್ ಸ್ಪೀಡ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ, ಹಾಗಾಗಿ ತುಂಬಾ ಹೆಲ್ಪ್ ಆಗುತ್ತೆ ಬ್ಯಾಟರ್ ಪ್ರಿಪ್ರೇಷನ್ ಮಾಡುವಾಗ ನಾವು ಕ್ವಿಕ್ ಆಗಿ ನಾವು ಸ್ಪೀಡ್ನ ಕೂಡ ಚೇಂಜ್ ಮಾಡ್ಕೊಳೋದಕ್ಕೆ. ಹಾಗೆ ಈ ಬ್ಲೆಂಡರ್ ಜೊತೆ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ಮಿಡಲಲ್ಲಿ ಹಾಗೆ ಇಡೋಕ್ಕಿಂತ ಈ ಥರ ಸ್ಟ್ಯಾಂಡ್ ಇರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ ಒಂದು ಒಳ್ಳೆ ಸ್ಟೀಲ್ ಮೆಟೀರಿಯಲ್ ಇರುವಂತಹ ಒಂದು ಬೀಟರ್ ಹಾಗೆ ಡೋ ಪ್ರಿಪ್ರೇಷನ್ ಹುಕ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಮಾತ್ರ ತುಂಬಾ ಗಟ್ಟಿ ಇದೆ ಅಂತ ಹೇಳ್ಬೋದು. ಸ್ಟೀಲ್ ಮೆಟೀರಿಯಲ್ ಕೂಡ ಅಷ್ಟೇ ಚೆನ್ನಾಗಿದೆ. ಈ ಹುಕ್ಕು ಫುಲ್ ಸ್ಟೈನ್ಲೆಸ್ ಸ್ಟೀಲ್ದು ಆಗಿರುತ್ತೆ. ಸೊ ತುಂಬ ಚೆನ್ನಾಗಿದೆ ಮೆಟೀರಿಯಲ್, ತುಂಬ ತಿಕ್ಕಾಗಿದೆ ಅಂತ ಹೇಳ್ಬೋದು. ಈ ಬೀಟರ್ ಹುಕ್ನ ನಾವು ಇನ್ಸರ್ಟ್ ಮಾಡೋದಕ್ಕೂ ಹಾಗೆಯೇ ತೆಗೆಯೋದಕ್ಕೂ ಕೂಡ ತುಂಬಾ ಈಸಿ ಇದೆ. ಈ ಬೀಟರ್ನ ನಾನು ಇನ್ನೂ ಯೂಸ್ ಮಾಡಿಲ್ಲ. ಸೊ ಯೂಸ್ ಮಾಡಿದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಅಪ್ಕಮಿಂಗ್ಸ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇವತ್ತಿನ ಈ ಬ್ಲಾಗಲ್ಲಿ ಒನ್ ಆಫ್ ಮೈ ಫೇವ್ರೆಟ್ ಡಿಶ್, ಹಾಗೆಯೇ ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಎಗ್ ಮಸಾಲಾನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತ. ಈ ಎಗ್ ಮಸಾಲ ಮಾಡೋದಕ್ಕೆ ಒಂದು ಪ್ಯಾನ್ಗೆ ನಾನು ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಟರ್ಮರಿಕ್, ಸಾಲ್ಟ್ ಮತ್ತು ಪೆಪ್ಪರ್ ಕೂಡ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಎಗ್ನ ಕೂಡ ಬಾಯ್ಲ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಾನು ಕಟ್ ಮಾಡಿಕೊಡ್ಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ. ಸೊ ಎಗ್ ಮಸಾಲ ಮಾಡೋಕ್ಕಿಂತ ಮುಂಚೆ ಈ ಥರ ಶಾಲೋ ಫ್ರೈ ಮಾಡೋದು ತುಂಬಾ ಟೇಸ್ಟಿಯಾಗಿರೋದು. ಸೊ ಹಾಗಾಗಿ ಫಸ್ಟ್ ನಾನು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಎಗ್ಸ್ನು ಕೂಡ.
ಈ ರೆಸಿಪಿ ಚಪಾತಿ ರೊಟ್ಟಿ ಹಾಗೆಯೇ ರೈಸು ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸೊ ಇದನ್ನು ಕ್ಲೀನಾಗಿ ಒಂದು 2 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಥರ ಗೋಲ್ಡನ್ ಬ್ರೌನ್ ಆಗುತ್ತೆ. ಸೊ ಇಷ್ಟಾದರೂ ಸಾಕಾಗುತ್ತೆ. ಇಲ್ಲಿ ನಾನು ಮಸಾಲಾನ ರೆಡಿ ಮಾಡ್ಕೊಳೋದಕ್ಕೆ ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಟೊಮೊಟೊ, ಈರುಳ್ಳಿ ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿದಿದ್ರೆ ಹಸಿದನ್ನ ಹಾಕ್ಕೊಳ್ಬೋದು. ಸೊ ನನಗೆ ಇರಲಿಲ್ಲ, ಹಾಗಾಗಿ ನಾನು ಪೇಸ್ಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಇಷ್ಟನ್ನ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ತಿಕ್ಕ ಪೇಸ್ಟಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇಷ್ಟ ಅದು ಸಾಕಾಗುತ್ತೆ. ಸೊ ಇವಾಗ ಪ್ರಿಪ್ರೇಷನ್ ಮಾಡ್ಕೊಳೋದಕ್ಕೆ ನಾನು ಎಗ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಪ್ಯಾನ್ಗೆ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ನಾನು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲಾನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಹಸಿ ವಾಸನೆ ಹೋಗೋ ತನಕ ಒಂದು 2ರಿಂದ 3 ನಿಮಿಷ ಕ್ಲೀನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಬೇಕಿದ್ರೆ ಆನಿಯನ್ ಫ್ರೈ ಆಗಬೇಕಾದ್ರೆ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಬೋದು. ಚಕ್ಕೆ ಲವಂಗ ಹಾಗೆ ಬೇ ಲೀವ್ಸ್ ಕೂಡ ಆ್ಯಡ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಬಟ್ ಇಲ್ಲಿ ಮಕ್ಕಳು ಕೂಡ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಅದನ್ನೇನು ಆ್ಯಡ್ ಮಾಡಿಲ್ಲ, ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಆಪ್ಷನಲ್ಲೂ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಹೀಗೆ ಕೂಡ ಮಾಡ್ಕೊಳ್ಬೋದು. ಸೊ ಚೇಂಜಸ್ ಏನಿಲ್ಲ, ಬಟ್ ಆ ಥರ ಆ್ಯಡ್ ಮಾಡಿದ್ರೆ ಒಂದು ಸ್ವಲ್ಪ ಸ್ಪೈಸಿನೆಸ್ ಚೆನ್ನಾಗಿರುತ್ತೆ ಅಷ್ಟೇ. ಸೊ ಇವಾಗ ನಾನು ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಹಾಗೆಯೇ ಸ್ವಲ್ಪ ಗರಂ ಮಸಾಲ, ಉಪ್ಪು ಕೂಡ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಗ್ನ ನಾವು ಫಸ್ಟೇ ಬಾಯ್ಲ್ ಮಾಡಿ ಇಟ್ಕೊಂಡಿದ್ರೆ ಕ್ವಿಕ್ಕಾಗಿ ಒಂದು 10 ಮಿನಿಟ್ಸ್ಗೆ ಈ ರೆಸಿಪಿನ ರೆಡಿ ಮಾಡ್ಕೊಳ್ಬೋದು. ಸೊ ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ಈ ಮಸಾಲದಲ್ಲಿ ಇರುವಂಥ ನೀರಿನ ಕಂಟೆಂಟ್ ಎಲ್ಲ ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಹಾಗೆಯೇ ನೀರಿನ ಕಂಟೆಂಟ್ ಎಲ್ಲ ಫುಲ್ ಡ್ರೈ ಆಗಿದೆ. ಈ ಟೈಮಲ್ಲಿ 1/2 ಟೀ ಕಪ್ ಅಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ನಾವು ಫ್ರೈ ಮಾಡ್ಕೊಂಡಿರುವಂಥ ಎಗ್ನ ಹಾಕಿ ಒಂದು 5 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಟರೆ ಎಗ್ ಮಸಾಲ ರೆಡಿ ಆಗುತ್ತೆ. ತುಂಬಾ ಈಸಿ ಮಾಡುವಂಥದ್ದು. ಇವತ್ತಿನ ಈ ವ್ಲಾಗಲ್ಲಿ ಶೇರ್ ಮಾಡಿರುವಂಥ 2 ರೆಸಿಪಿ ಹಾಗೆಯೇ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.